ನಿಂತ್ಕೊಸಿದ್ದು ನಿಂತ್ಕೋ. ನಾನು ಅಲ್ಲಿಂದ ನಿನ್ನ ಮಾತಾಡಿಸ್ಕೊಂಬಂದ್ರು ನೀನು ಹಂಗೆ ಬರ್ತೀಯಲ್ಲ. ನಿಂತ್ಕೊಸಿದ್ದು ನಿಂತ್ಕೋ. ಏಯ್, ನೀನು ಯಾಕೆ ನನ್ನ ಹತ್ರ ಬಂದು ಕಿಸಿತಾ ಇದೆಯಾ? ಏನಾಯಿತು? ಯಾಕೆ ಯಾಕೆ ನನ್ನ ಹತ್ರ ಬಂದು ಯಾಕೆ ಅಳ್ತಾ ಇದೆಯಾ? ನನ್ನ ಹತ್ರ ನೀನು ಅಳೋ ಅಂಥದ್ದೇನಿಲ್ಲ. ನಿನ್ನ ಮೊಸಳೆ ಕಣ್ಣೀರೆಲ್ಲ ಹಾಕಬೇಡ ನನ್ನ ಹತ್ರ. ಹೋಗ್ತಾ ಇರಿ ಇಲ್ಲಿಂದನ. ಸಿದ್ದು ಸಿದ್ದು ಪ್ಲೀಸ್ ಸಿದ್ದು, ನನಗೆ ಕ್ಷಮಿಸ್ಬಿಡು. ಇಷ್ಟು ದಿವಸ ನಡೆದಿರೋದೊಂದು ಕೆಟ್ಟ ಕನಸು ಅಂತ ತಿಳ್ಕೊಬಿಡು. ಕೆಟ್ಟ ಕನಸು ಅಂತ ತಿಳ್ಕೊಂಡು ಇಬ್ಬರು ಮದುವೆ ಆಗ್ಬಿಡೋಣ. ನಾವೇನು ಅಂದ್ಕೊಂಡಿದ್ವಿ ಅದನ್ನ ಸಾಧಿಸೋಣ. ನಾವೆಲ್ಲರಿಗೂ ಚೆನ್ನಾಗಿರಬೇಕು, ನಾನು ನೀನು ತುಂಬ ಚೆನ್ನಾಗಿರ್ಬೇಕಂತ ನಾವಿಬ್ಬರು ಲವ್ ಮಾಡಬೇಕಾದ್ರೆ ಮಾತಾಡ್ತಿದ್ವಲ್ಲ, ಅದೆಲ್ಲ ನೆನಪಾಯಿತು. ಅದೆಲ್ಲ ನೆನಪು ಮಾಡಿಕೊಂಡು ಅದಕ್ಕೆ ನಾನು ಇವಾಗ ನಿನ್ನ ಮದುವೆ ಆಗಬೇಕಂತ ಬಂದಿದ್ದೀನಿ. ಧನುಷ ಎಲ್ಲ ಮೊನ್ನೆ ನಿನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋಳು. ನಾವು ತುಂಬ ದಿನದಿಂದ ನಾವು ಇಷ್ಟಪಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ನಿನ್ನ ಮದುವೆ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಅಮ್ಮನ ಮನೆ ಬಿಟ್ಟು ಹೋಗಿದ್ದಾರೆ. ಎಲ್ಲರಿಗೂ ನಾವು ಎಲ್ಲರಿಗೂ ತೊಂದರೆ ಆಗ್ಬಿಟ್ಟೈತೆ. ಅದಕ್ಕಾಗಿ ನಿನ್ನ ಮದುವೆ ಆದರೆ ನಾನು ಚೆನ್ನಾಗಿರ್ತೀನಿ, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಸಿದ್ದು ಪ್ಲೀಸ್ ಸಿದ್ದು, ನನ್ನ ಕೈ ಬಿಡಬೇಡ ಪ್ಲೀಸ್. ನನ್ನ ಮದುವೆ ಆಗು ಸಿದ್ದು, ಪ್ಲೀಸ್ ನನ್ನ ಮದುವೆ ಆಗು. ಈ ಸೈಡ್ಗೆ ಹೋಗೆ, ನಡಿ ಆಚೆ. ಮುಟ್ಬತ್ತಿದೀಯ ಅಂದ್ರೆ ಸರಿ ಹೋಗೋದಿಲ್ಲ. ತೆಗಿ, ಕೈ ಬಿಡು. ಕೈ ಬಿಟ್ಟರೆ ಸರಿ. ನಾನು ಇಲ್ಲಾಂದ್ರೆ ಆಚೆ ದಬ್ಬಿಡ್ಬೇಕಾಗುತ್ತೆ. ಪ್ಲೀಸ್ ನನ್ನ ಮದುವೆ ಆಗ್ತೀಯ ಸಿದ್ದು. ಇಷ್ಟು ದಿವಸ ನಡೆದಿರೋದೆಲ್ಲನ ಮರ್ತು ಬಿಡು. ಮದುವೆ ಆಗಿನ ಇಬ್ಬರು ಚೆನ್ನಾಗಿರೋಣ, ಖುಷಿಯಾಗಿ ಜೀವನ ಮಾಡೋಣ. ಪ್ಲೀಸ್ ಇದು ಪ್ಲೀಸ್ ಕಣೋ, ಪ್ಲೀಸ್ ಇದು. ಈಗೇನೋ ನಾಟಕ ಮಾಡ್ಕೊಂಡು ಬಂದವಳೆ, ಏನೋ ಮಾತಾಡ್ತಾ ಇದ್ದಾಳೆ, ಎಲ್ಲೋ ದಿನ ಮಾಡ್ತಾಳೆ. ಒಟ್ಟಿನಲ್ಲಿ ಚೆನ್ನಾಗಿರೋದಕ್ಕೆ ಬಿಡೋದೇ ಇಲ್ಲ ಅಂತ ಅವಳು. ಇಷ್ಟೊಂದೆಲ್ಲ ಆಗಿ ನಾನು ಮತ್ತೆ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಏಯ್ ಹೋಗು, ನನ್ನ ಹತ್ರ ಜಾಸ್ತಿ ಮಾತಾಡಬೇಡ. ನಾನು ನೆನ್ನೆನೇ ಹೇಳಿದ್ದೀನಿ, ನನ್ನ ಧನುಷನ ಮದುವೆ ಆಗ್ತೀನಿ, ನನ್ನ ಧನುಷನ್ನು ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ ಅಂತ. ನೀನು ಬ್ರ್ಯಾಂಡೆಡ್ ಬಟ್ಟೆ, ಒಳ್ಳೆ ಹೋಟ್ಲು, ಬ್ರ್ಯಾಂಡೆಡ್ ಚಪ್ಪಲಿ ಅಂತ ನಾನು ಬಿಟ್ಟೋದೆ. ಅದನ್ನು ಲೆಕ್ಕಿಸ್ತೇನೆ. ಇವತ್ತು ಧನುಷ ನನ್ನ ಕೈ ಹಿಡ್ದು ಅವಳೇನೆ ಇವತ್ತು ಒಪ್ಕೊಂಡು, ಸಿದ್ದು ನಿನ್ನ ಒಳ್ಳೆ ಮನಸ್ಸಿಗೆ ನಾನು ಇವತ್ತು ಮದುವೆ ಆಗ್ತೀನಿ, ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ನನಗೆ ಸಪೋರ್ಟಿವಾಗಿ ನಿಂತ್ಕೊಂಡಿದ್ದಾಳೆ ಅಂತಂದರೆ ಧನುಷನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಂಥ ಸಂದರ್ಭ ಬಂದೈತೆ ಅಂದ್ರೂ ಅವಳನ್ನ ಮಹಾರಾಣಿ ಥರ ನೋಡ್ಕೊತೀನಿ ನಾನು. ನೀನು ಇವಾಗ ಬಂದೆ ತಿರ್ಕೊಂಡು ಬಿಟ್ಟೋಗಿರೋ ಅಂಥದ್ದು ಮತ್ತೆ ಬಂತು ಅಂತೇಳಿ ಮತ್ತೆ ನಾನು ನಿನ್ನ ತಿರುಗಿ ನೋಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಏಯ್ ನಡಿಯ ಆಚೆ ಬಂದಿದ್ದಾಳೆ ಇನ್ನೂ. ಹೋಗೆ ಮುಚ್ಕೊಂಡು ನೀನು ಹೆಂಗೆ ಬಂದಿದೆ ಆ ದಾರಿಗೆ ತಿರುಗಿ ನೋಡ್ದಂಗೆ ಹೊರಟೋಗ್ತಾ ಇರು. ನಿನ್ನ ನಾನು ಮತ್ತೆ ಮದುವೆ ಆಗಕ್ಕೆ ಒಪ್ಕೊತೀನಿ ಅಂತ ತಿಳ್ಕೊಂಡಿದ್ಯಾ? ಅದೆಲ್ಲ ನಿನ್ನ ಭ್ರಮೆ, ಕನಸು. ಹೋಗು, ಅದೆಲ್ಲ ಆಗೋದಾಯ್ತು, ಹೋಗಿದ್ದೋಯ್ತು. ನಾನಂತೂ ಆಗಲ್ಲ, ಸುಮ್ಮನೆ ಹೋಗ್ಬಿಡು. ನೀನು ಇಷ್ಟಪಟ್ಟಿದ್ಯಲ್ಲ, ಜೀವನ ಮದುವೆ ಆಗಿರೋಗು. ಕಾಲು ಮುರ್ಕೊಂಡವನೇ ಇವಾಗ ಅವನ ಕೈಲೇ ಬ್ರ್ಯಾಂಡೆಡ್ ಚಪ್ಪಲಿ, ಬ್ರ್ಯಾಂಡೆಡ್ ಬಟ್ಟೆ ಕೊಡ್ಸೋಕ್ಕಾಗಲ್ಲ ಅಂತಲ್ಲನ? ಯಾಕೆ? ಆಗೋಗು. ನಾನು ಅವಾಗ ಅಷ್ಟೊಂದೆಲ್ಲ ಕೇಳ್ಕೊಂಡಿದ್ದೀನಿ. ನಾನು ಆಗಲ್ಲ. ಹಾಸ್ಪಿಟ್ಲಿಗೆ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಳಕ್ಕಂತ ಬಂದ್ರು ನೀನು ಹೆಂಗೆ ಮಾಡಿದೆ ಹೇಳಿ ನೀನು? ನಾನು ಜೀವನ ಇಷ್ಟಪಡ್ತಾ ಇದ್ದೀನಿ, ನೀನು ಹೊರಟೋಗು ಹಂಗೆ ಹಿಂಗೆ ಅಂತ ನಾನು ಮಾತಾಡ್ದಲ್ಲ. ಇವಾಗ ಯಾಕೆ ಬಂದಿದ್ಯಾ ನೀನು? ಯಾಕೆ ಬಂದಿದ್ಯಾ ಇವಾಗ ಅಂತ? ಪ್ಲೀಸ್ ಸಿದ್ದು, ನನ್ನ ಮದುವೆ ಆಗಲೇಬೇಕು. ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ನೀನು ಈ ರೀತಿ ಮಾಡಬೇಡ. ನನಗೆ ಇವಾಗ ಗೊತ್ತಾಗ್ತೈತೆ ನಿನ್ನ ಬೆಲೆ ಏನು ಅಂತ. ನಾನು ಈಗ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಇದು ಪ್ಲೀಸ್ ಕಣೋ, ನನಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾತಾಡಬಾರ್ದಾಗಿತ್ತು. ಇವಾಗ ಮದುವೆ ಏನೂ ಆಗಿಲ್ವಲ್ಲ. ನಾನು ಧನುಷಂಗೆ ಮೋಸ ಮಾಡಿದಾನೆ ಬಿಡು ಅನ್ನೋಕ್ಕೆ ನನಗೆ ಮೋಸ ಮಾಡ್ದಂಗೆ ಆಗುತ್ತೆ. ನನ್ನ ಇಷ್ಟಪಡ್ತಿದ್ದಲ್ಲ ನೀನು, ಇವಾಗ ನನಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅವಳೇನು ಯಾವುದೇ ಕಾರಣಕ್ಕೂ ನೀನು ಇಷ್ಟಪಟ್ಟಿಲ್ಲ, ಅವಳೇ ನಿನ್ನ ಇಷ್ಟಪಟ್ಟು ಇವತ್ತು ಮದುವೆ ಆಗ್ತೀನಿ ಅಂತೇಳಿ ಬಂದಿರೋದು. ಮತ್ತು ಹಂಗಾದ್ರೇ ನಮ್ಮ ಜೀವನ ಚೆನ್ನಾಗಿರೋದು. ನಮ್ಮನ್ನು ಯಾರು ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತಾರೋ ಆವಾಗ ಹಂಗಾದ್ರೇ ಮತ್ತೆ ಆ ಜೀವನ ಚೆನ್ನಾಗಿರೋದು. ನನ್ನ ಮದುವೆ ಆಗೋ ಅಂತ ನೀನು ಕೇಳಿಕೊಂಡು ನಾನು ಒತ್ತಾಯ ಮಾಡಿಕೊಂಡು ನಾನು ನಿನ್ನ ಮದುವೆ ಆಗೋಂಥದ್ದೇನೋ ಬಂದಿಲ್ಲ. ನನಗೆ ಧನುಷ ಕೈ ಹಿಡ್ದಿದ್ದಾಳೆ, ಅವಳನ್ನು ಮಾತ್ರ ನಾನು ಬಿಡಲ್ಲ. ನೀನು ಎಷ್ಟೇ ಕೇಳ್ಕೊಂಡ್ರು ನಾನಂತೂ ನಿನ್ನ ಮದುವೆ ಆಗಲ್ಲ. ನನ್ನ ಹೆಂಡ್ತಿ ಧನುಷನೇ, ಅವಳು ನನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ. ಹೊರಟೋಗ್ತಾ ಇರು, ಮಾತಾಡಬೇಡ. ನೀನಿಲ್ಲಿ ಪದೇ ಬಂದಂಗೆಲ್ಲ ಕೇಳಬೇಡ ನೀನು ಅಷ್ಟೇ. ನನಗೂ ನಿನಗೂ ಯಾವುದೇ ರೀತಿ ಏನು ಸಂಬಂಧ ಅನ್ನೋದು ಏನೂ ಇಲ್ಲ, ಸರಿನಾ? ಹೊರಟೋಗು ಇಲ್ಲಿಂದನ. ಪದೇ ಬಂದು ಹಂಗೆಲ್ಲ ಮಾತಾಡಬೇಡ. ನಿನಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಫೋನ್ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ನೀನು ಬಂದೇ ಬತ್ತೀಯ ಅಂತ ಕಾದು ನಾನು ಇಲ್ಲಿ ಬರೋದು ನೋಡಿ, ನೀನು ಬರೋದು ನೋಡ್ಬಿಟ್ಟು ಇಲ್ಲಿ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡಿದ್ದು. ಪ್ಲೀಸ್ ಸಿದ್ದು, ನಾನು ನಿನ್ನ ಮದುವೆ ಆಗ್ತೀನಿ, ಹಂಗೆಲ್ಲ ಮಾಡಬೇಡ. ಆ ಧನುಷ ನೆನ್ನೆ ಮನೆ ಬಂದಿರೋಳು, ಅವಳಿಗೆ ಯಾಕೆ ಇದು ಮಾಡ್ತೀಯ? ಪ್ಲೀಸ್ ಇದು ನನ್ನ ಮದುವೆ ಆಗು ಸಿದ್ದು. ನನ್ನ ತಪ್ಪಾಯ್ತು, ನನಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಿದೆ. ಪ್ಲೀಸ್ ಇದು ಚೆನ್ನಾಗಿರ್ತೀನಿ, ನಿನ್ನ ಮದುವೆ ಆಗಿ ಚೆನ್ನಾಗಿರ್ತೀನಿ. ಆ ಧನುಷನ್ ಮರೆತು ಬಿಡು.
ಪ್ಲೀಸ್ ಮದುವೆ ಆಗು. ನಾಳೆ ದಿನ ಅವಳು ಮದುವೆ ಆದ್ರೂ ಅವಳು ನಿನ್ನ ಯಾವ ರೀತಿ ಅಂತಾರೆ ಗೊತ್ತಾ? ಏನಾದರೂ ಒಂದು ಮಾತು ಬಂದೈತೆ ಚೆನ್ನಾಗಿದ್ರೆ ಯಾವುದೂ ಕಾಣಿಸಲ್ಲ. ಏನಾರ ಒಂದು ಮಾತು ಬಂದೈತೆ ಅಂತಂದ್ರೆ ಅವಳು ಏನಂತಾಳು ಗೊತ್ತಾ? ನಿನ್ನ ಮೇಲೆ ಏನಾದರೂ ಅವಳಿಗೆ ಅನುಮಾನ ಬಂತು ಅಂತಂದರೆ, ಅಯ್ಯೋ ಅವಳನ್ನ ಇಷ್ಟಪಡ್ತಿದ್ದೆ ನೀನು, ಮದುವೆಗಿಂತ ಮುಂಚೆ ನೀನು ಅವಳ ಜೊತೆ ಹಿಂಗಿದ್ದೆ, ಸ್ವಾತಿ ಜೊತೆ ಚೆನ್ನಾಗಿದ್ದೆ, ಆ ಸ್ವಾತಿನ ಲವ್ ಮಾಡ್ತಾ ಇದ್ದೆ, ಈಗಲೂ ಏನಾದರೂ ಆ ಸ್ವಾತಿ ಹತ್ರ ಹೋಗಿದ್ದ, ಆ ಸ್ವಾತಿನ ಏನಾದರೂ ಮಾತಾಡಿಸ್ತಾ ಅಂತೇಳಿ ನಿನ್ನ ಮೇಲೆ ಅನುಮಾನ ಪಡ್ತಾಳೆ. ಈ ರೀತಿ ಮಾತುಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಈ ರೀತಿ ಅನುಮಾನ ಪಡ್ತಾಳೆ ಅವಳು. ಈ ರೀತಿ ಎಲ್ಲ ಆಗಬಾರ್ದು ಅಂತಂದರೆ ನಾವಿಬ್ಬರು ಇಷ್ಟಪಟ್ಟಿರೋರು ನಾವು ಇವಾಗ ಮದುವೆ ಆಗಬೇಕು. ಪ್ಲೀಸ್ ಸಿದ್ದು, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಸಿದ್ದು, ಪ್ಲೀಸ್ ನನ್ನ ಮದುವೆ ಆಗು. ನಮ್ಮಮ್ಮನೂ ಚೆನ್ನಾಗಿರುತ್ತೆ, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಚೆನ್ನಾಗಿರ್ತಾರೆ. ಅದಕ್ಕಾಗಿ ಪ್ಲೀಸ್ ಇದು, ಪ್ಲೀಸ್ ನಿನ್ನ ಅಮ್ಮಯ್ಯ ಅಂತೀನಿ, ನಿನ್ನ ಕೈ ಮುಗಿತೀನಿ, ಪ್ಲೀಸ್ ನನ್ನ ಮದುವೆ ಆಗು. ಹಿಂಗೆ ಮಾಡಬೇಡ ಪ್ಲೀಸ್. ಅವಳಿಗೆ ಹೇಳ್ಬಿಡು ನನ್ನ ಮದುವೆ ಆಗಲ್ಲ, ಇನ್ನು ನನ್ನ ಸ್ವಾತಿ ನನಗೆ ವಾಪಸ್ ಬಂದುಬಿಟ್ಲು, ನನಗೆ ವಾಪಸ್ ಸಿಕ್ಬಿಟ್ಲು, ನಾನು ನಿನ್ನ ಮದುವೆ ಆಗಲ್ಲ ಕಣೆ ಅಂತೇಳಿ ಆ ಧನುಷನಿಗೆ ಹೇಳ್ಬಿಡು ಪ್ಲೀಸ್. ನೀನು ಹೇಳ್ಬಿಟ್ರೆ ಕೇಳ್ತಾಳೆ. ನೀನು ಸಡನ್ನಾಗಿ ಮುಖ ಕೊಡ್ದಂಗೆ ಅವಳಿಗೆ ಹೇಳ್ಬಿಡು, ನನ್ನ ಸ್ವಾತಿ ನನಗೆ ಸಿಕ್ಕಿದ್ದಾಯ್ತು, ನಿನ್ನ ಮದುವೆ ಆಗಲ್ಲ ಕಣೆ, ನಿನ್ನ ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಚೆನ್ನಾಗಿರು ಅಂತ ಅವಳಿಗೆ ಹೇಳ್ಬಿಡು ಪ್ಲೀಸ್ ಇದ್ದು. ಇನ್ನೊಂತವಳನ್ನ ನೆಚ್ಕೊಂಡು ನಾನು ನನ್ನ ಧನುಷನ್ಗೆ ಆ ರೀತಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ನನ್ನ ದೇವತೆ, ನನ್ನ ಮಹಾರಾಣಿ ಅವಳು, ಅಂಥವಳಿಗೆ ನಾನು ಹಿಂಗೆಲ್ಲ ಹೇಳ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು? ಯಾವುದೇ ಕಾರಣಕ್ಕೂ ನಾನು ಹೇಳೋದಂಥ ಮಗನೇ ಅಲ್ಲ. ಆ ರೀತಿ ಹೇಳೋಕ್ಕೆ ಆಗಲ್ಲ, ನಾನು ಹೇಳೋದು ಇಲ್ಲ. ಅದು ಹೆಂಗೆ ಹೇಳಿ, ನಾನು ಯಾಕೆ ಹೇಳೋಣ ಹೇಳಂಗೆ? ಏಯ್, ನಿನ್ನಂಥವಳು ನೆಚ್ಕೊಂಡು ಅವಳಿಗೆ ಹೇಳಿದ್ರೆ ಆಯ್ತಲ್ಲ, ಹೋಗು. ನಾನು ಆ ರೀತಿ ಹೇಳೋದು ಇಲ್ಲ, ನನಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ. ನಾನು ನೆನ್ನೆನೇ ಹೇಳಿದ್ದೀನಿ, ಮತ್ತೆ ಪದೇ ಪದೇ ಬಂದು ಮಾತಾಡಬೇಡ ನೀನು. ಸುಮ್ಮನೆ ಹೋಗ್ಬೇಕು ಇಲ್ಲಿಂದನ. ಹೋದರೆ ಸರಿ, ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ. ನಾನು ಅಷ್ಟೇ, ಇದು ಏನು ಮಾಡ್ಬೇಕಾದ್ರೆ ಮಾಡಿಬಿಡ್ತೀನಿ ಅಷ್ಟೇ. ಇವಾಗೆಲ್ಲ ಏನೇನು ಯೋಚನೆ ಮಾಡಿದ್ಲು, ಏನೇನು ಅನ್ಕೊಂಡ್ಲು ಏನೋ, ಮತ್ತೆ ಬಂದವಳೆ. ಇವಳಿಗೇನೋ ಗ್ರಾಚಾರ, ಇವಳಿಗೇನೋ ಗ್ರಾಚಾರ ಬಿಡಿಸೋವರೆಗೂ ಸುಮ್ಮನಿರಲ್ಲ ಇವಳು. ಗ್ರಾಚಾರ ಬಿಡಿಸ್ತೀನಿ ನೋಡಿ ಇವಳಿಗೆ. ಎಲ್ಲ ಮಾತಾಡ್ತಾ ಇರೋದು ಕೇಳ್ತಾ ಐತೆ, ಕೇಳಿಸ್ಕೊಂತಾ ಇದ್ದೀನಿ. ಸಿದ್ದು ಅಡ್ಡ ಇದ್ದಾನೆ, ಅವಳಿಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಾ ಇದ್ದೀನಿ. ತಡಿ ಇದ್ದಾವೆ ಇವಳಿಗೆ. ಏನೋ ಗ್ರಾಚಾರ, ಮಾನ ಮರ್ಯಾದಿಲ್ದವಳು ಇವಾಗ ಬಂದು ತಿರ್ಗಾ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದವಳೆ. ಎಲ್ಲ ಏನು ಎತ್ತ ಎಲ್ಲ ತಿಳ್ಕೊಂಡವಳೆ, ಎಲ್ಲ ತಿಳ್ಕೊಂಡು ಇವಾಗ ಬಂದವಳೆ. ಇವಾಗ ಯಾಕಂದರೆ ಅವನಿಗೆ ಕಾಲು ಮುರಿದವಂತೆ, ಎರಡು ಕಾಲು ಕುಂಟು, ನನ್ನ ಮಗ ಕುಂಟು, ನಿನ್ನ ಯಾರು ಮದುವೆ ಆಗೋದು ಅಂತ ಬಂದವಳೆ. ಹಿಂಗಿದ್ರೆ ಪ್ರೀತಿ ಅನ್ನಲ್ಲ, ಇದನ್ನು ಬೇರೆ ಏನೋ ಅಂತಾರೆ. ಪ್ರೀತಿ ಅಂದರೆ ಎಂಥ ಸಂದರ್ಭನೇ ಬರಲಿ, ಎಂಥ ಅವ್ರಿಗೆ ಏನೇ ಕಷ್ಟ ಬರಲಿ, ಕೈ ಹಿಡಿತೀವಿ, ಕೈ ಜೋಡಿಸಿ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಬೇಕು. ಅದು ಪ್ರೀತಿ ಅನ್ನೋದು. ಎಂಥ ಕಷ್ಟ ಬಂದರೂ ಜೊತೆಯಲ್ಲಿರಬೇಕು, ಅದು ಪ್ರೀತಿ. ನಿಜವಾದ ಪ್ರೀತಿ ಅಂತಂದರೆ ಅದು. ಅವ್ನಿಗೆ ಇವಾಗ ಕಾಲು ಇವಾಗ ಈ ರೀತಿ ಆಗೈತೆ, ಕಾಲು ಮುರಿದೋಗ್ಬಿಟ್ಟವೆ, ಎರಡು ಕಾಲು ಅಂತ ಒಂದು ಮಾತ್ರಕ್ಕೆ ಅವನು ಮರ್ತಿವಾಗ ಮತ್ತೆ ಇವನ ಕಡೆಗೆ ತಿರ್ಕೊಳ್ಳೋದಲ್ಲ ಇದು. ಇವಳಿಗೆ ಬೇರೆ ಏನೋ ಅಂತಾರೆ, ಪ್ರೀತಿ ಅಂತ ಅನ್ನೋದಿಲ್ಲ. ಇದನ್ನು ಇವಳು ಮಾಡ್ತಾ ಇರೋದು ಪ್ರೀತಿ ಅಲ್ಲ. ಅದನ್ನು ಹೇಳ್ಬಾರ್ದು ಬಾಯಿ ಬಿಟ್ಟು. ಅಸಹ್ಯ ಆಗುತ್ತೆ ಆ ರೀತಿ ಹೇಳೋದಕ್ಕೆ ನನಗೆ. ಅದನ್ನು ಬಾಯಿ ಬಿಟ್ಟು ಹೇಳೋದಂತೂ ಹೇಳಲ್ಲ. ಇವಳಂತೂ ನಿಜವಾಗ್ಲೂ ಯಾರನ್ನೂ ಪ್ರೀತಿ ಮಾಡಲ್ಲ. ಇವಳಿಗೆ ಸರಿಯಾಗಿ ಇವಳು ತೇವಲಿಗೆ ಅಂತ ಹೇಳ್ಬೋದು. ಹೇಳ್ಬಾರ್ದಾಗಿತ್ತಪ್ಪ ಅದನ್ನು, ಆದರೂ ಹೇಳಲೇಬೇಕು ಅವಳಿಗೆ. ಅವಳು ನೋಡಿದ್ರೆ ನನಗೆ ಹೇಳಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಇಲ್ಲ, ನಾನಿನ್ನು ಬಿಟ್ಟು ಹೋಗಲ್ಲ ಸಿದ್ದು, ನಾನಿನ್ನು ಬಿಟ್ಟು ಹೋಗೋದಿಲ್ಲ. ನಿನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಮದುವೆ ಆಗು ಪ್ಲೀಸ್ ಇದು, ಪ್ಲೀಸ್ ಕಣೋ, ನಿಂದ ಅಮ್ಮಯ್ಯ ಕಣೋ, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್, ನನ್ನ ಮದುವೆ ಆಗಲೇಬೇಕು ಸಿದ್ದು. ಒಂದು ಸತಿ ಹೇಳೋದು, ನಿನ್ನನ್ನು ಕೇಳಬೇಡ, ಏನಾಗುತ್ತೋ ಆಗಲಿ. ಇಲ್ಲೋಡೆ, ಇನ್ನು ನನಗೆಂಥ ಸಂದರ್ಭ ಬದರುತ್ತೆ, ನನಗೆ ನಾನೇ ಇರಲ್ಲ ಈ ಭೂಮಿ ಮೇಲೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ರೂ ನನ್ನ ಧನುಷನೇ ಮದುವೆ ಆಗೋದು. ನನ್ನ ಧನುಷನ್ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ಅವಳದು ಭಾಳ ಒಳ್ಳೆ ಮನಸ್ಸು. ಇವತ್ತು ನನಗೆ ಬಂದು ಅವ್ರು ಕೈ ಹಿಡ್ದಿದ್ದಾರೆ, ನಾನು ಅವಳಿಗೆ ಒಳ್ಳೇದು ಮಾಡೇ ಮಾಡ್ತೀನಿ. ಇಷ್ಟೇ ಹೇಳೋ, ನನ್ನ ಜೀವ ಆಗ್ಲೇಳು ಒತ್ತೆ ಇಟ್ಟು ಅವಳನ್ನ ನಾನು ಕಾಪಾಡ್ತೀನಿ. ನನಗಂಥ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಅವಳನ್ನ ಹೆಂಗೆ ನೋಡ್ಕೋಬೇಕು, ನನಗೆ ಅವಳನ್ನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಹೊರಟೋಗು, ನೀನು ಅಳಬೇಡ. ಇಲ್ಲಿ ನಾನಂತೂ ಮದುವೆ ಆಗಲ್ಲ. ನೀನು ಇಷ್ಟಪಟ್ಟವ್ರನ್ನಾಗಿ ಚೆನ್ನಾಗಿರು. ನಾನೇನು ನಿನ್ನ ದ್ವೇಷ ಮಾಡೋದಾಗಲಿ, ನಿನ್ನ ಮೇಲೆ ನಾನು ಮಾತಾಡೋದಾಗಲಿ, ನಿನಗೆ ಆ ರೀತಿ ಹೀಯಾಡ್ಸೋದಾಗಲಿ ಅದೆಲ್ಲ ಮಾಡೋದಿಲ್ಲ. ನೀನು ಇಷ್ಟಪಟ್ಟವ್ರನ್ನಾಗಿ ಚೆನ್ನಾಗಿರು. ನನ್ನ ಧನುಷನೇ ಮದುವೆ ಆಗೋದು. ನಾನಿವತ್ತು ಸಿದ್ದನ್ನ ಇಷ್ಟಪಟ್ಟಿದ್ದಕ್ಕೂ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೂ ಗ್ರೇಟ್ ಸಿದ್ದು, ಇವತ್ತು ಗ್ರೇಟು. ಈಗ ಈ ಗುಣಕ್ಕೆ ನಾನು ಇಂಥದ್ದಕ್ಕೆ ನಾನು ಸಿದ್ದನ್ನ ಇಷ್ಟಪಟ್ಟಿದ್ದು. ನೋಡು, ಎಂಥ ಒಳ್ಳೆ ಮಾತು ಬಂತು ಸಿದ್ದು ಬಾಯಲ್ಲಿ, ಎಂಥ ಮಾತು, ಒಳ್ಳೆ ಮಾತು ಬಂತು. ಕೇಳಿದ್ರಲ್ಲ ನೀವೇನೆ. ಪ್ಲೀಸ್ ಸಿದ್ದು, ಪ್ಲೀಸ್ ಪ್ಲೀಸ್. ತೆಗೆದು ಹೊಡೆದು ಬಿಡ್ತೀನಿ, ಹೋಗು ಅಂತ ಹೇಳಿದ್ದು ನಾನು. ರೇ ಹೋಗಿದ್ದು ಕಳಿಸ್ತೀನಿ ಒಳಗೆ. ಎಲ್ಲ ಕೇಳಿಸ್ಕೊಂಡೆ, ನೋಡೋಣ ಸಿದ್ದು ಬಾಯಲ್ಲಿ ಏನು ಬರುತ್ತೆ ಅಂತ ಎಲ್ಲ ಕೇಳಿಸ್ಕೊಂಡು ಸರಿಯಾಗಿ ಹೋಗಿದ್ದು ಕಳಿಸ್ತೀನಿ. ನೋಡ್ರಿ, ನಾನಿವತ್ತು ಸಿದ್ದುನ ಇಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಸಿದ್ದು ಅವರು. ನನಗೆ ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಅಷ್ಟೇ, ಜೀವನದಲ್ಲಿ ಮದುವೆ ಅಂತ ಆದರೆ ಸಿದ್ದನ ಬಿಟ್ಟರೆ ಬೇರೆ ಯಾರನ್ನೂ ಆಗೋದಿಲ್ಲ.
ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.